ಇದ್ಯಾಕೆ ಸುಬ್ಬ ಅವರೇ, ನಾನು ಶ್ರೀವಲ್ಲಿನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನೀವು ಕೋಪ ಮಾಡ್ಕೊಂತಿದ್ದೀರಾ? ನಿಮ್ಗೆ ಶ್ರೀವಲ್ಲಿ ಮೇಲೆ ಏನಾದ್ರೂ? ಮೇಡಮ್ ಇಲ್ಲಿದ್ರು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ನಿನ್ ಪ್ರೀತಿ ಅಂದ್ರೆ ಏನು ಅನ್ಕೊಂಡಿದ್ದೀರಿ ನೀನು? ಅಲ್ಲ, ಅಂತ ದೇವತೆಯನ್ನು ಪ್ರೀತಿ ಮಾಡ್ತೀನಿ ಅಂತ ಬಂದು ಇವಾಗ ಶ್ರೀವಲ್ಲಿಂದ ಬಿದ್ದಿದ್ಯಾ? ಹೆಣ್ಣು ಅಂದ್ರೆ ಆಟದ ವಸ್ತು ಅನ್ಕೊಂಡಿದ್ಯಾ? ಅಯ್ಯೋ ಸುಬ್ಬವ್ರೆ, ನೀವು ನನ್ನ ತಪ್ಪಾಗಿ ತಿಳ್ಕೊಂತಿದ್ದೀರಾ. ನಾನು ಹೇಳಿದ್ದು ಹಾಗಲ್ಲ, ವಿಷಯ ಬೇರೆನೇ ಇದೆ. ಅದನ್ನ ಡೀಟೇಲ್ ಆಗಿ ಹೇಳೋಕೆ ನನಗೂ ಆಗಲ್ಲ, ಕೇಳೋಷ್ಟು ತಾಳ್ಮೆ ನಿಮಗೂ ಇಲ್ಲ. ಅದೇನು ಹೇಳ್ತಿದ್ಯಾ ನೆಟ್ಟಿಗೆ ಬಗಳು, ಇಲ್ಲಾಂದ್ರೆ ಇಲ್ಲೂ ಹೂತು ಹಾಕ್ಬಿಡ್ತೀನಿ ನನ್ನ ಮಗನು. ಸುಬ್ಬು, ಶ್ರವಣ್ ಏನಾಯ್ತು? ಏನಿಲ್ಲ ಮೇಡಮ್, ಏನಿಲ್ಲ. 2 ನಿಮಿಷ ಬಂದೆ. ನೀನು ಈ ಮನೆಗೆ ಸೊಸೆಯಾಗಿ ಕಾಲಿಡ್ತಿದ್ದ ಹಾಗೆ ನಾನು ರಾಜಕೀಯಕ್ಕೆ ಕಾಲಿಡ್ತೀನಿ. ನಿಮ್ಮಪ್ಪ ನನಗೆ ಬೀಗರು. ನಿಮ್ಮಪ್ಪನ ಸಪೋರ್ಟ್ ತಗೊಂಡು ಸೆಂಟ್ರಲ್ವರೆಗೂ ನಾನು ಬರಬಹುದು. ರಾಜಕೀಯದಲ್ಲಿ ವೀರನ ತುಳಿದು ನಾನು ಬೆಳಿಬಹುದು. ನನ್ನ ಮಗನ ಭವಿಷ್ಯ ಚೆನ್ನಾಗಿರುತ್ತೆ. ನಿನ್ನನ್ನು ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಲಾಕ್ ಮಾಡಿ ನಾನು ನನ್ನ ಮಗ ಮೆರಿತೀವಿ. ಅಲ್ಲಿವರೆಗೂ ನಿನ್ನ ಜೊತೆ ಹೀಗೇ ನಗ್ನಗ್ತಾ ಇರ್ತೀನಿ. ಡ್ಯಾಡ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೀನಿ. ನಾ ಈ ಮನೆಗೆ ಕಾಲಿಟ್ಮೇಲೆ ವೀರೇಂದ್ರ ಸರ್ ದೇಸಾಯಿ ರಾಜಕೀಯ ಭವಿಷ್ಯ ನಾಶ ಆಗುತ್ತೆ. ಈ ಮನೆಯವ್ರು ಎಲ್ಲರೂ ಮೂಲೆ ಗುಂಪಾಗ್ತಾರೆ. ಈ ಮನೆ ಹೆಸರಿಗೆ ಒಂದಲ್ಲ ಒಂದು ಕಳಂಕ ಬರಲೇಬೇಕು. ನಮ್ಮ ಅಪ್ಪಂಗೆ ಸಿಗ್ಬೇಕಾಗಿರೋ ಮಿನಿಸ್ಟ್ರ್ ಪೋಸ್ಟ್ನ ಈ ವೀರೇಂದ್ರ ಸರ್ ದೇಸಾಯಿ ಕಿತ್ಕೊಂಡ. ಈಗ ಅವನ ಮನೆ ನೆಮ್ಮದಿನ ನಾನು ಕಿತ್ಕೋಬೇಕು. ಡ್ಯಾಡ್ ಹೇಳಿರೋ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತಾನೆ ನಾನು ಈ ಮನೆಗೆ ಸೊಸೆ ಆಗಿ ಕಾಲಿಡ್ತಿರೋದು. ಅಲ್ಲಿವರೆಗೂ ನಿಮ್ಮೆಲ್ಲರ ಜೊತೆ ನಗ್ನಗ್ತಾ ಇರ್ತೀನಿ. ಥ್ಯಾಂಕ್ ಯು. ನೋಡ್ದಿ ಅಕ್ಕ, ಹುಡುಗಿ ಆಗ್ಲೇ ನಿನ್ ಜೊತೆ ಮನೆ ಜೊತೆ ಹೇಗ್ ಬೆರ್ತೋದ್ಲು. ನನ್ ಮಗಳು ವಿಪರೀತ ಸ್ಪೀಡ್ ಆಗಿದ್ದಾಳೆ. ನೀವೇ ನೋಡಿದ್ರಲ್ಲ, ಈ ಮನೆಗೆ ಬರ್ತಿದ್ದ ಹಾಗೆ ಈ ಮನೆಯಲ್ಲಿ ಸೊಸೆ ತಗೋಬೇಕಾಗಿರೋ ಎಲ್ಲಾ ಜವಾಬ್ದಾರಿಗಳನ್ನು ಅವಳು ತಗೋತಾ ಇದ್ದಾಳೆ. ಹುಡುಗಿ ಏನೋ ಸ್ಪೀಡ್ ಆಗಿದ್ದಾಳೆ, ಆದ್ರೆ ನಮ್ಮ ಹುಡುಗನೇ ಲೇಟು ಅನ್ಸುತ್ತೆ. ಅಕ್ಕ, ಮದನ್ ಇನ್ನು ಬರಲಿಲ್ಲ. ಎಲ್ಲಿ? ಹೌದಲ್ವಾ, ಅವ್ನು ರೆಡಿ ಆಗ್ತಿದ್ದಾನೆ ಅನ್ಸುತ್ತೆ. ನಾನು ಹೋಗಿ ಕರ್ಕೊಂಡ್ಬರ್ತೀನಿ. 1 ನಿಮಿಷ. ಇಷ್ಟು ಬೇಗ ಅದೃಷ್ಟ ಕೂಡ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈ ಮದುವೆ ಒಂದಾಗ್ಬಿಟ್ರೆ ನಾನು ಅನ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ಆಗೋಗುತ್ತೆ. ಐ ಆಮ್ ಸೋ ಹ್ಯಾಪಿ. ಮಾಡಿ 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 ಎಲ್ಲಿ ಹೋದ ಇವನು? ಇಂಥ ಒಳ್ಳೆ ಟೈಮಲ್ಲೇ ಎಲ್ಲೋ ಹೋಗಿದಾನಲ್ಲ. ಇನ್ನು ಮುಂದೆ ಇವನನ್ನು ಕಟ್ ಹಾಕ್ಬೇಕು ಅಷ್ಟೆ. ಅಲ್ಲ, ಸಿಂಹಾಸನದ ಮೇಲೆ ಕುತ್ಕೊಳ್ಳೋ ಟೈಮ್ ಬಂದಿದ್ರು ಹಳಸಿದ ಅನ್ನಕ್ಕೆ ಬಾಯಿ ಹಾಕಕ್ ಹೋಗ್ತಾನೆ ಅವನು. ಮಾಡಿ ಮಾಡಿ ಎಲ್ಲಿ ಹೋದ ಇವನು? ಪಿಕಪ್ ಮಾಡಿ. ಅಲ್ಲ, ಇವನು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಎಲ್ಲಿ ಹೋಗಿರ್ಬೋದು ಇವನು? ಅಂತ ಕೆಲಸ ಏನಿದೆ? ನನಗೂ ಒಂದು ಮಾತು ಹೇಳಲಿಲ್ಲ. ಅಕ್ಕ, ಮದನ ಕರ್ಕೊಂಡು ಬೇಗ ಬಾ.
MP ಸಾಹೇಬ್ರಿಗೆ ಬೇರೆ ಕೆಲ್ಸಗಳಿರುತ್ತೆ. ಬಂದೆ ವೀರು. ಮಾಮ್, ನನ್ನ ಹುಡುಕ್ಬೇಡ. ನಾನು ನಿಮ್ಗೆ ಸಿಗೋದು ಇಲ್ಲ. ನಾನು ನಿಮ್ಮ ಮದುವೆನೂ ಆಗಲ್ಲ. ಸಾರಿ ಮಾಮ್. ಮ್ಯಾಡಿ, ಎಲ್ಲಿದ್ಯಾ ನೀನು? ಯಾಕೆ ಈ ತರ ಎಲ್ಲ ವಾಯ್ಸ್ ಮೆಸೇಜ್ ಕಳ್ಸಿದ್ಯಾ? ಮಾತಾಡು ಮ್ಯಾಡಿ, ಎಲ್ಲಿದ್ಯಾ ಅಂತಾದ್ರೂ ಹೇಳು. ವಿಜಯಾಂಬಿಕಾ, ಯಾರಿದು? ಯಾರು ನೀನು? ನಾನ್ ಯಾರಂತ ಗೊತ್ತಾಗ್ಲಿಲ್ವಾ? ಶ್ರಾವಣಿ. ಓ, ಪರವಾಗಿಲ್ವೇ, ನನ್ ಧ್ವನಿ ಗುರ್ತಿಡಿದ್ಯಾ ಅಂತ ಆಯ್ತು. ಹೇಗಿದ್ಯಾ ವಿಜಯ? ನಿನಗೆ ಮ್ಯಾಡಿ ಫೋನ್ ಹೇಗೆ ಸಿಕ್ತು? ಮ್ಯಾಡಿ ಎಲ್ಲಿದ್ದಾನೆ? ಮ್ಯಾಡಿ ಎಲ್ಲಿ? ನಿನ್ ಮಗ ಇಲ್ಲಿ ತುಂಬಾ ಸೇಫ್ ಆಗಿದ್ದಾನೆ. ಹಲೋ ಮೇಡಮ್, ನಮಸ್ಕಾರ. ಬರೀ ನಮಸ್ಕಾರ ಅಲ್ಲ, ನನ್ನ ಕಡೆಯಿಂದ ನಿಮ್ಗೊಂದು ದೊಡ್ಡ ನಮಸ್ಕಾರ. ನಿಮ್ಮ ಮಗ ನಮ್ಮ ಜೊತೆನೇ ಇದ್ದಾನೆ.